ಬೆಂಗಳೂರು ಜನವರಿ 2026. ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ ವತಿಯಿಂದ 43ನೇ ವರ್ಷದ ಶ್ರೀ ವಿಶ್ವಕರ್ಮ ಬ್ರಹ್ಮರಥೋತ್ಸವ ಶನಿವಾರ ಜನವರಿ 31, 2026ರಂದು ಬೆಳಿಗ್ಗೆ 7:30 ನಗರ್ತರಪೇಟೆ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯ ಬೆಂಗಳೂರು ಹಾಗೂ ಸಂಜೆ 5 ಗಂಟೆಗೆ ಜೆಸಿ ರಸ್ತೆಯಲ್ಲಿರುವ ಟೌನ್ ಹಾಲ್ನಲ್ಲಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 7:30 ಶ್ರೀ ವಿಶ್ವಕರ್ಮ ಸುಪ್ರಭಾತ, ಗಣಪತಿ ಪೂಜೆ, ಶ್ರೀ ವಿಶ್ವಕರ್ಮ ಹೋಮ ಹಾಗೂ ಪೂರ್ಣಾಹುತಿ ನೆರವೇರಿತ್ತು. ನಂತರ ಶ್ರೀ ವಿಶ್ವಕರ್ಮ ರಜತ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಿ ಬೆಳಿಗ್ಗೆ 11:35 ಶ್ರೀ ವಿಶ್ವಕರ್ಮ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ದೊರೆತು ದೇವಸ್ಥಾನದಿಂದ ನಗರದ ರಾಜಬೀದಿಗಳ ಮೂಲಕ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಜಾನಪದ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆಯ ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿತರಣೆ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಶ್ರೀ ಬುದ್ಧಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ಪರಮಪೂಜ್ಯ ಶ್ರೀ 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 ಸುಬ್ಬರಾಯಾಚಾರ್ ಸ್ವಾಮೀಜಿಗಳು, ಪರಮಪೂಜ್ಯ ಶ್ರೀ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಶ್ರೀ ಸುಜ್ಞಾನಮೂರ್ತಿ ಸ್ವಾಮಿಗಳು ಹಾಗೂ ಪೊತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರ 8ನೇ ತಲೆಮಾರಿನ ಮೊಮ್ಮಗ ಶ್ರೀ ವೀರಂ ಬೋಟ್ಲಯ್ಯ ಅವರು ದಿವ್ಯ ಸಾನ್ನಿಧ್ಯ. ಭಕ್ತಾದಿಗಳಿಗೆ ಬೆಳಗ್ಗೆ ಉಪಹಾರ ಹಾಗೂ ಮಧ್ಯಾಹ್ನ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ವರ್ಷದ ವಿಶ್ವಕರ್ಮ ರಾಷ್ಟ್ರ ಮಟ್ಟದ ಸೇವಾರತ್ನ ಪುರಸ್ಕೃತರು ಶ್ರೀ ರಘು ಆಚಾರ್ KAS ಕಾರ್ಯದರ್ಶಿಗಳು, ಮಲೆ ಮಹದೇಶ್ವರ ಬೆಟ್ಟ, ಶ್ರೀಮತಿ ಮಧುರಮೂರ್ತಿ MN ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಶ್ರೀ R ರಾಜೇಶ್ ವಕೀಲರು, ಕುಮಾರಿ ಕಾವ್ಯ V ಅಂಧ ಮಹಿಳಾ ಕ್ರಿಕೆಟ್ ಆಟಗಾರ್ತಿ, ಟೈಮ್ 20/20/2025, ಶ್ರೀ ರಾಕೇಶ್ N ನಿಡಗುಂದಿ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್. ಈ ವರ್ಷದ ರಾಷ್ಟ್ರಮಟ್ಟದ ಶ್ರೀ ವಿರಾಟ್ ವಿಶ್ವಕರ್ಮ ವೈಭವ ಪ್ರಶಸ್ತಿ ಪುರಸ್ಕೃತರು ಶ್ರೀ V ಲಕ್ಷ್ಮೀನಾರಾಯಣ ಹಿರಿಯ ವಕೀಲರು, ಸರ್ವೋಚ್ಚ ನ್ಯಾಯಾಲಯ ದೆಹಲಿ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ. ಈ ವರ್ಷದ ವಿಶ್ವಕರ್ಮ ಸಮಾಜ ಜೀವಮಾನದ ಶ್ರೇಷ್ಠ ಸಾಧನೆ ಸೇವಾರತ್ನ ಪುರಸ್ಕೃತರು ಶ್ರೀ K ವಸಂತಕುಮಾರ್ ಸಂಸ್ಥಾಪಕರು, ಸುವರ್ಣ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ವಧು-ವರರ ಅನ್ವೇಷಣಾ ಕೇಂದ್ರ. ಇದಲ್ಲದೆ 25 ಕುಶಲಕರ್ಮಿಗಳಿಗೆ ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿಯನ್ನು ಪ್ರದಾನಿಸಲಾಗುವುದು. ಕಾರ್ಯಕ್ರಮವನ್ನು ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ ಹಾಗೂ ಗೋಲ್ಡ್ ಆ್ಯಂಡ್ ಸಿಲ್ವರ್ ವರ್ಕರ್ಸ್ ಯೂನಿಯನ್ನ ಪದಾಧಿಕಾರಿಗಳಾದ ಡಾಕ್ಟರ್ R ಮಧುಸೂದನ್ ಅಧ್ಯಕ್ಷರು, M ಮಧುಸೂದನ್ ಪ್ರಧಾನ ಕಾರ್ಯದರ್ಶಿಗಳು, S ಬಾಲಾಜಿ ಉಪಾಧ್ಯಕ್ಷರು, K ಮಹೇಂದ್ರ ಕಾರ್ಯದರ್ಶಿಗಳು ಮತ್ತು S ಚಂದ್ರಶೇಖರಾಚಾರಿ ಖಜಾಂಚಿ ಅವರುಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಮುಂದೆ ನೋಡಿ ಸರ್ ಎಲ್ಲರೂ. ಹಾಗೆ ನ್ಯಾಯಾಂಗ ಅಕಾಡೆಮಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಕಾನೂನು ನಿಯತಕಾಲಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಕೂಡ ಬರೆದಿರ್ತಾರೆ. ಇವರಿಗೆ ನಮ್ಮ ಸಮುದಾಯದ ವತಿಯಿಂದ ಗೌರವ ಸಮರ್ಪಣೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ. ರಿಂದ ಈವರೆಗೆ 27 ಪದಕಗಳನ್ನು ಪಡೆದಿರ್ತಾರೆ. ಅದರಲ್ಲಿ 11 ಚಿನ್ನದ ಪದಕಗಳಾಗಿರುತ್ತೆ. ಕರ್ನಾಟಕದಿಂದ ಭಾರತ ತಂಡಕ್ಕೆ ಆಯ್ಕೆಯಾದ ಅಂತರ T20 ವಿಶ್ವಕಪ್ ಗೆದ್ದ ತಂಡದ ಸದಸ್ಯ ಇವರು. ನಾಯಕಿ ದೀಪಿಕಾ TC ಜೊತೆ ಕನ್ನಡತಿ ಸಾಧನೆಯನ್ನ ಮೆರೆದಿರ್ತಾರೆ. ಒಂದು ಸಾಧಾರಣ ಕುಟುಂಬದ ಹೆಣ್ಣು ಮಗಳು ತನ್ನ ಅಸಾಧಾರಣ ಸಾಮರ್ಥ್ಯವನ್ನ ತೋರಿ ನಮ್ಮ ದೇಶಕ್ಕೆ ವಿಶ್ವಕಪ್ ತಂದು ಕೊಟ್ಟಿರ್ತಾರೆ. ಬಡತನ ಹಾಗೂ ದೃಷ್ಟಿಹೀನತೆಯ ಸವಾಲುಗಳನ್ನ ಮೀರಿ ನಿಂತು ಸಾಧನೆ ಮಾಡಿರುವಂತಹ ಹೆಣ್ಣು ಮಗಳು. ಇವರ ಕಥೆಯು ಧೈರ್ಯ, ದೃಢ ಸಂಕಲ್ಪ ಮತ್ತು ಕ್ರೀಡೆಯ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಲ್ಲ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ. ನಿಮ್ಮ ಸಾಧನೆಗೆ ನಮ್ಮದೊಂದು ಸಲಾಂ ಅಂತ ಹೇಳ್ತಾ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಶ್ರೀ ರಾಕೇಶ್ N ನಿಡಗುಂದಿರವರು ನ್ಯಾಷನಲ್ ಪ್ಯಾರಾ ಶೂಟಿಂಗ್ ಚಾಂಪಿಯನ್, ಹುಬ್ಬಳ್ಳಿಯ ಪ್ರಸಿದ್ಧ ಪ್ಯಾರಾಶೂಟರ್. ಧಾರವಾಡದ ಕುರ್ಮಿನಕೊಪ್ಪ ಗ್ರಾಮದ ಕುಟುಂಬದಲ್ಲಿ ಜನಿಸಿ ಪೋಲಿಯೋ ಪೀಡಿತರಾದರೂ ಛಲ ಬಿಡದೆ ಲಲಿತ ಕಲೆಯಲ್ಲಿ ಪದವಿಯನ್ನು ಪಡೆದಿರ್ತಾರೆ. 2019ರಿಂದ ಈವರೆಗೆ 27 ಪದಕಗಳನ್ನು
ಪಡೆದಿರ್ತಾರೆ. ಅದರಲ್ಲಿ 11 ಚಿನ್ನದ ಪದಕಗಳಾಗಿರುತ್ತೆ. ಕರ್ನಾಟಕದಿಂದ ಭಾರತ ತಂಡಕ್ಕೆ ಆಯ್ಕೆಯಾದ ಮೊದಲ ಪ್ಯಾರಾ ಶೂಟರ್ ಇವರಾಗಿರ್ತಾರೆ. ಇವರು ಪ್ರಮುಖವಾಗಿ R110 ವೀಕರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಸ್ಪರ್ಧಿಸಿರ್ತಾರೆ. ಇತ್ತೀಚೆಗೆ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಹೇಳುತ್ತಾ ನಮ್ಮ ಸಮಾವೇಶದ ವತಿಯಿಂದ ಗೌರವ ಸಮರ್ಪಣೆ. ಅವ್ರ ಮಕ್ಕಳಿಗೆ ಜಾಬ್ನ ಅಧ್ಯಕ್ಷರೇನಿದ್ದಾರೆ, ಸ್ಪೋರ್ಟ್ಸ್ ಎಂಟಿಟಿ ನಮ್ಗೆ ಏನಿದ್ದಾರೆ ನಮ್ಮ ಕಾವ್ಯ ಹಾಗೂ ರಾಕೇಶ್ಗೆ ಒಂದು ಸಪೋರ್ಟಿವ್ ಆಗಿ ಅವರು ಫಂಡ್ ಕೊಡ್ಬೇಕಂತ ಚೇತನ್ ಸರ್ ಡಿಸೈಡ್ ಆಗಿದ್ದಾರೆ. ಈಗ ಚೇತನ್ ಸರ್ ಅವ್ರ ಮಕ್ಕಳಿಗೆ ಸ್ಪೋರ್ಟ್ಸ್ ಪರ್ಸನ್ಸ್ ಇಬ್ಬರಿಗೂ ಅವರು ಹೆಲ್ಪ್ಫುಲ್ ಆಗಿ ಇರಲಿ ಅಂತ ಸಪೋರ್ಟಿವ್ ಅಮೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಸೇವಾ ಸಮಿತಿ ವತಿಯಿಂದ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಚೇತನ್ ಸರ್ ಅವರಿಗೆ ಅಭಿನಂದಿಸಬೇಕು. ನಾವು ಅದೇ ರೀತಿ ಎಲ್ಲ ಸಾಧಕರನ್ನು ನಾವು ಅಭಿನಂದಿಸಬೇಕು. ಅದೇ ರೀತಿ ನಮ್ಮ ಕಲಾವತಿ ಶಂಕರಾಚಾರಿ ಹಾಗೆ ಸರೋಜಮ್ಮ ಮತ್ತು ದಿವಂಗತ ಬ್ರಹ್ಮಚಾರಿಯವರ ಸವಿ ನೆನಪಿನಲ್ಲಿ ಶ್ರೀಯುತ ಬಾಲಾಜಿ ಸರ್ ಅವರು ಗೌರವಪೂರ್ವಕ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ.